ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಕೂಡ. BGS ನ ವ್ಯವಸ್ಥಾಪಕರು ಹಾಗೆ ನಿರ್ದೇಶಕರು ಆಗಿರುವಂತಹ ಪ್ರಕಾಶ್ನ ಸ್ವಾಮೀಜಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ತಿರುಪತಿಯ ದರ್ಶನವನ್ನು ಮುಗಿಸಿ ಇವತ್ತು ಸ್ಪೀಡ್ ನ್ಯೂಸ್ ಅಲ್ಲಿ ಭಾಗಿಯಾಗ್ತಿದ್ದಾರೆ. ಅವ್ರನ್ನೇ ಮಾತಾಡ್ಸೋಕ್ವಿ. ಸರ್, ಮೊದಲನೇದಾಗಿ ವಸಂತ್ 60ನೇ ವರ್ಷದ ಮಾಸಕ್ಕೆ ಕಾಲಿಡ್ತಾ ಇದ್ದೀರಾ. ಇದರ ನಂತರ ತಿರುಪತಿ ದರ್ಶನ ಕೂಡ ಮಾಡ್ಕೊಂಡ್ ಬಂದಿರುವಂತದ್ದು. ಹೇಗಿತ್ತು ದರ್ಶನ ಅನ್ನುವಂಥದ್ದು? ಇವತ್ತು ಇಲ್ಲಿ ಎಷ್ಟು ಜನ ಸೇರಿದರೆ ಅಷ್ಟು ಜನ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. ಆ ಪ್ರೀತಿ ಅಲ್ಲಿ ವೆಂಕಟೇಶ್ವರನು ಸಹ ಅದೇ ತರ ದರ್ಶನ ಕೊಟ್ಟ. ಕೊನೆಗೆ ನಾನು ಬರುವಾಗ ಅಲ್ಲಿ TTD ಚೇರ್ಮನ್ ಮತ್ತು ಅಲ್ಲಿ ಕಮಿಟಿಯವರೆಲ್ಲ, ಸ್ವಾಮೀಜಿ ನಿಮ್ ಬರ್ತ್ಡೇಗೆ ನಮ್ಮ ತಿರುಪತಿಯಿಂದ ಬಂದು ಶ್ರೀನಿವಾಸ ಕಲ್ಯಾಣನ ನಾವೇ ನೆರವೇರಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅದು ಗ್ರೇಟ್ ಆಪರ್ಚುನಿಟಿ ಇನ್ ಬೆಂಗಳೂರು. ಯಾಕೆಂದ್ರೆ ತಿರುಪತಿಯಿಂದ ಬಾಲಾಜಿ ತರೋದು ಅಷ್ಟು ಸುಲಭ ಅಲ್ಲ. ಆ ಬಾಲಾಜಿನೇ ಇಲ್ಲಿ ಬಂದು ಎಲ್ಲರ ಸಮ್ಮುಖದಲ್ಲಿ ಕಲ್ಯಾಣೋತ್ಸವ ಅವ್ರು ಬಂದು TTD ಟೆಂಪಲ್ನವ್ರು ಬರ್ತಾ ಇದ್ದಾರೆ. ಅದು ದೊಡ್ಡ ಇಲ್ಲಿ ಸೇರಿರ್ತಕ್ಕಂಥ ಪ್ರೀತಿ ವಿಶ್ವಾಸನೇ ಆ ವೆಂಕಟೇಶ್ವರ ಇಲ್ಲಿಗೆ ಬರ್ತಾ ಇದ್ದಾನೆ. ನಾನು ಅವ್ರಿಗೆಲ್ಲರಿಗೂ ಸಹ TTD ನಮ್ಮ BGS ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಅವತ್ತು 7ನೇ ತಾರೀಕು ಬೆಳಿಗ್ಗೆ ಅದು ಶ್ರೀನಿವಾಸ ಕಲ್ಯಾಣೋತ್ಸವ ಅವ್ರು ಅಲ್ಲಿಂದ ಬಂದು ಅವ್ರ ಟೀಮೇ ಬರುತ್ತೆ, ಅವ್ರು ಬಂದು ಇಲ್ಲಿ ನೆರವೇರಿಸ್ತಾರೆ. ಅದು ಯಾರಿಗೆ ಯೋಗ ಇದೆಯೋ ಆ ಶ್ರೀನಿವಾಸನ ದರ್ಶನ ಇಲ್ಲಿ ಬಂದು ಮಾಡ್ಲಿ ಅಂತ ಸಾರ್ವಜನಿಕರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ಇದೇ ಸಮಯದಲ್ಲಿ BR ನಾಯ್ಡು ಅವ್ರನ್ನ ಕೂಡ ಭೇಟಿ ಆಗಿದ್ರೆ ಅಂತ ಏನಂತ ಹೇಳಿದ್ರು? ಅದೇ BR ನಾಯ್ಡು ಅವರು ಚೇರ್ಮನ್, ಅವರು AO ಎಲ್ಲರೂ ಮಾತಾಡಿದ್ದಾರೆ. ಅವರೆಲ್ಲರೂ ಹೇಳಿದ್ ಇಷ್ಟೇನೆ, ಸ್ವಾಮೀಜಿ ನಿಮ್ಗೆ ದರ್ಶನ ಶ್ರೀನಿವಾಸ. ನಾನು ದೇವ್ರ ಮುಂದೆ ನಿಂತ್ಕೊಂಡಿದ್ದೆ, 5 ನಿಮಿಷಗಳ ಕಾಲ ನಿಂತ್ಕೊಂಡಿದ್ದೆ. ಅಲ್ಲಿ ಪಕ್ಕದಲ್ಲಿ AO ಬಂದು, ಸ್ವಾಮೀಜಿ ನೀವು ನಮ್ಮ ಆಫೀಸಿಗೆ ಬರ್ಬೇಕು ಅಂದ್ರು. ನಾನು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಹೋದ್ಮೇಲೆ ಹೇಳಿದ್ರು, ದೇವರ ಅಪ್ಪಣೆ ಆಗಿದೆ, ನಿಮ್ಮ ಕ್ಷೇತ್ರಕ್ಕೆ BGS ಸಂಸ್ಥೆಗೆ ಬಂದು ನಾವು ತಿರುಪತಿ ತಿಮ್ಮಪ್ಪನ ದರ್ಶನ ಅಲ್ಲೇ ಬಂದು ಶ್ರೀನಿವಾಸ ಕಲ್ಯಾಣ ನೆರವೇರಿಸಿಕೊಡ್ತೀವಿ ಅಂದಾಗ ಅದರಿಂದ ಸಂತೋಷ ಆಗೋದು ಇನ್ಯಾವುದೂ ಇಲ್ಲ. ಅಲ್ಲಿಂದ ವೆಲ್ಲೂರ್ಗೆ ಹೋಗಿದೆ, ಗೋಲ್ಡನ್ ಟೆಂಪಲ್ಗೆ. ಅಲ್ಲಿ ಅಮ್ಮ ಬಹಳ ಅಂದ್ರೆ ನಮ್ಮ ಯೋಗ್ಯತೆಗೆ ಮೀರಿ ಸ್ವಾಗತ ಮಾಡಿದ್ರು. ಅದು ವಿಶೇಷವಾಗಿತ್ತು. ಯಾಕೆಂದ್ರೆ ಆ ಪ್ರೀತಿ ಹೇಳಕ್ಕಾಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಪ್ರಕಾಶ್ನ ಸ್ವಾಮೀಜಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಐಶ್ವರ್ಯ ಕೂಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.